ಇವತ್ತಿನ ಸಂಜೆಯ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ರವಾನೆ ಮಾಡುತ್ತಾ ಭಾರತ. ಇದು ಪ್ರಶ್ನಾರ್ಥಕ ಚಿಹ್ನೆ ಅಲ್ಲ, ಮಾಡಬೇಕು. ನಾವೆಲ್ಲ ಅದನ್ನೇ ಬಯಸ್ತಾ ಇರುವಂಥದ್ದು. ಕೇಂದ್ರ ಸಚಿವರಾದ ರಾಜನಾಥ್ ಸಿಂಗ್, ಜೈಶಂಕರ್, TDS ಅನಿಲ್ ಚೌಹಾಣ್, ಅಜಿತ್ ದೋವಲ್, 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆ ಚರ್ಚೆ. ಒಂದೇ ಡಿಮ್ಯಾಂಡ್ ರೀ, ಅಷ್ಟೇ. ಒಂದು ಕಪಾಳ ಮೋಕ್ಷ ಆಗಬೇಕು. ಪಾಕಿಸ್ತಾನಕ್ಕೊಂದು ಕಪಾಳ ಮೋಕ್ಷ ಆಗಬೇಕು. ನಾವು ಬಲಿಷ್ಠರಿದ್ದೀವಿ, ನರೇಂದ್ರ ಮೋದಿ ಅವರ ಮೇಲೆ ನಂಬಿಕೆ ಇದೆ, ಎಲ್ಲವೂ ಇದ್ದಾಗ ಆ ಗೋಲ್ ರೀಚ್ ಆಗಬೇಕಲ್ಲ. ಒಂದು ರೀತಿಯಲ್ಲಿ ನೀವೇನೇ ಹೇಳ್ರಿ, ಒಂದು ರೀತಿಯಲ್ಲಿ ಭಾರತೀಯರಿಗೆ ಅಸಮಾಧಾನ ಅಂತೂ ಇದೆ. ಅಂದರೆ ಕದನ ವಿರಾಮ ಯಾಕೆ ಮಾಡಿದ್ರಿ? ಒಂದು ಆಯ್ತಪ್ಪ, ಏನೋ ಮಾಡಿದ್ರಿ, ಏನೋ ಒಂದು ಅಂತಾರಾಷ್ಟ್ರೀಯ ಮಟ್ಟ ಏನೋ ಒಂದಿರ್ಬೋದು. ಕದನ ವಿರಾಮ ಅಂತಂದರೆ ನಮಗೆ ಮಾತ್ರನಾ? ಅವ್ರಿಗೂ ಇಲ್ವಾ? ಅವ್ರು ತಾನೇ ಬೆಗ್ ಮಾಡಿದ್ದು. ಅವರೇ ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಯಾಕೆ ಕಾಯ್ತಾ ಇದ್ದೀವಿ ಅಂಥದ್ದು. ಬನ್ನಿ, ಅಭಿಷೇಕ್ ಮನ್ಸಗೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಸಾಧಾರಣವಾಗಿ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ನೋಡಿದಾಗ ಹಿಂದೆ 2008 ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ವಾಪಸ್ ಅದಕ್ಕೆ ಮಾತಾಡಿಲ್ಲ ಅಂತೇಳಿ ಸ್ವತಃ ನರೇಂದ್ರ ಮೋದಿ ಅವರೇ ಹೇಳಿದರು. ನಾವು ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕಾಗಿತ್ತು. ಆಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡಿದರೆ ನಾವು ಯಾಕೆ ಅಮೇರಿಕದ ಬಳಿ ಹೋಗಬೇಕು, ನಾವ್ಯಾಕೆ ಒಬಾಮಾಗೆ ಪತ್ರ, ಹಿಂಗೆಲ್ಲ ಇತ್ತು. ಅದು ರಾಜತಾಂತ್ರಿಕವಾಗಿ ಹೇಳುವಂಥ ಮಾತು, ಅಂದರೆ ರಾಜಕೀಯವಾಗಿ ಹೇಳುವಂಥ ಮಾತು. ನಾವು ಇಂಟರ್ನ್ಯಾಷನಲ್ ಆಗಿ ಅದನ್ನು ಮಾನ್ಯ ಮಾಡಬೇಕಾಗುತ್ತೆ, ಬೇರೆ ವಿಚಾರ. 2008ರಲ್ಲೂ ಕೂಡ ಅಮೆರಿಕ CI ಕರೆ ಮಾಡಿಬಿಟ್ಟು ನೀವು ಅಟ್ಯಾಕ್ ಮಾಡಬೇಡಿ ಅಂತ ಭಾರತಕ್ಕೆ ಹೇಳಿದ ಕಾರಣಕ್ಕಾಗಿ ಹೇಳಲಿಲ್ಲ. ಮತ್ತೊಂದು ಓಕೆ, ರಾಜಕೀಯ. ಆದರೆ 1947ಇಂದ ಇಲ್ಲಿ ತನಕ ಕೂಡ ಬಲಪಂಥೀಯ ವಿಚಾರಧಾರೆ ಏನಿತ್ತು ಅಂತಂದರೆ, ನೀವು ಪಾಕಿಸ್ತಾನವನ್ನು ಬಿಟ್ಕೊಟ್ರಿ, ಆಮೇಲೆ ಕಾಶ್ಮೀರ ಬಿಟ್ಕೊಟ್ರಿ, ಆಮೇಲೆ POK ಆಯಿತು, ಜಗಳಕ್ಕೆ ನೀವು ಯಾರನ್ನೋ ಕರ್ಕೊಂಬಂದ್ರಿ, 370 ತೆಗೆದದ್ದು ಕೂಡ ಅದೇ ಕಾರಣಕ್ಕೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದ್ದಂಥ ಕೋಪಗಳು ಅದೇ. ಪಾಕಿಸ್ತಾನಕ್ಕೆ ಸರಿಯಾಗಿ ಉತ್ತರ ಕೊಡಬೇಕಾಗಿತ್ತು, ನೀವು ಕೊಡ್ತಾ ಇಲ್ಲ, ನೀವು ಸಾಫ್ಟ್ ಕಾರ್ನರ್. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೆಂಗಿತ್ತು ಅಂದರೆ ನರೇಂದ್ರ ಮೋದಿ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರಿಗೆ ಒಂದು ಅತ್ಯದ್ಭುತವಾದಂಥ ಅವಕಾಶ ಮತ್ತೆ ಪದೇ ಪದೇ ಸಿಗ್ತಾ ಇದೆ. ಈಗ ಸೀಸ್ಫೈರ್ ಆದಾಗ ಅಯ್ಯೋ ದೇವರೇ, ಅಯ್ಯೋ ಬಿಟ್ಟಾಕಿ ಅಂತಿತ್ತು. ಸೀಸ್ಫೈರ್ ಅವರು ಉಲ್ಲಂಘನೆ ಮಾಡಿದರು. ಈಗಲೂ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯತಂತ್ರ ಆಗ್ತಾ ಇಲ್ಲ ಅಂತಂದರೆ ಏನಾಗ್ತಾ ಇದೆ ಅಭಿಷೇಕ್? ಇದಕ್ಕೆ ಜನ ಸ್ಪಂದಿಸುವ ರೀತಿ ಯಾವ ರೀತಿ ಇರ್ಬೋದು? ಜಯಪ್ರಕಾಶ್ ಶೆಟ್ಟರೆ, ಒಂದಂತೂ ಖಚಿತ, ಇಡೀ ದೇಶದಲ್ಲಿ ಇರುವಂತಹ ಜನ ಮಾತ್ರವಲ್ಲ, ವಿದೇಶಗಳಲ್ಲಿ ಇರುವಂತಹ ಭಾರತೀಯರಿಗೂ ಕೂಡ ಅಸಮಾಧಾನ ಇರುವಂಥದ್ದು ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ. ಯಾಕೆ ಅಮೆರಿಕ ನಡೆಸಿದಂಥ ಸಂಧಾನಕ್ಕೆ ನೀವು ಒಪ್ಕೊಂಡ್ರಿ? ಅವರು ಪದೇ ಪದೇ ಉಲ್ಲಂಘನೆ ಮಾಡ್ತಿದ್ದಾರೆ, ನೀವು ಡಿಫೆನ್ಸಿವ್ ಆಗ್ತಾ ಇದ್ದೀರಾ ಯಾಕೆ? ಅವರು ಅಟ್ಯಾಕ್ ಮಾಡ್ತಾರೆ, ನೀವು ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದ್ದೀರಾ ಯಾಕೆ? ಇದು ನೀವು ರಿಟಾಲಿಯೇಷನ್ ಮೆಷರ್ಸ್ ಅನ್ನ ನೀವು ಯಾಕೆ ತೆಗೆದುಕೊಳ್ತಾ ಇಲ್ಲ? ರಾಜಕೀಯದ ಸಮಸ್ಯೆ ಸದ್ಯದ ಮಟ್ಟಿಗಂತೂ ಕಂಡು ಬರ್ತಾ ಇಲ್ಲ. ಕಾರಣ ಏನು ಅಂದ್ರೆ, ರಾಜಕೀಯವಾಗಿ ನಾವು ನೋಡ್ಬೇಕಾದ್ರೆ BJPಗೆ ಇರುವಂತ ಅತಿ ದೊಡ್ಡ ಎದುರಳ್ಳಿ ಅಂದ್ರೆ ಕಾಂಗ್ರೆಸ್ ಆಗಿರುವಂತದ್ದು. ಸರ್ವ ಪಕ್ಷಗಳ ಸಭೆಯನ್ನ ಕರೆಯಲಾಗಿತ್ತು. ಇಡೀ ಆ ಒಂದು ಸರ್ವ ಪಕ್ಷಗಳ ಸಭೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಒಂದೇ ಮಾತನ್ನ ಸೂಚಿಸಿರುವಂತದ್ದು, ದೇಶದ ಹಿತಕ್ಕಾಗಿ ನಾವೆಲ್ಲರೂ ಭಾರತೀಯ ಸರ್ಕಾರದ ಜೊತೆ ಇರ್ತೇವೆ, ಕೇಂದ್ರ ಸರ್ಕಾರದ ಜೊತೆ ಇರ್ತೇವೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿರುವಂತದ್ದು, ಸಿದ್ದರಾಮಯ್ಯನವರು ಕೂಡ ರಾಜ್ಯದ ಪರವಾಗಿ ಹೇಳಿರುವಂತದ್ದು. ಅನೇಕ ರಾಜ್ಯಗಳ ಮುಖಂಡರು ಈ ಒಂದು ವಿಚಾರದಲ್ಲಿ ಭಾರತದ ಸರ್ಕಾರದ ನಡೆಯ ಜೊತೆ ನಾವು ಇರ್ತೇವೆ ಅಂತ ಹೇಳಿದಾಗ ಯಾಕೆ ಈ ಒಂದು ಡಿಲೇಯನ್ನ ಮಾಡಲಾಗ್ತಿದೆ? ಪ್ರತಿ ರಾತ್ರಿ ಪ್ರತಿ ಕ್ಷಣ ನಾವು ನೋಡ್ತಿರುವಂತದ್ದು ಈ ಡ್ರೋನ್ಗಳ ಅಟ್ಯಾಕ್. ಪ್ರಾಬಬ್ಲಿ ಏನಾದರೂ ಆ ಡ್ರೋನ್ಗಳು ಪಾಕಿಸ್ತಾನದಲ್ಲಿ ಖಾಲಿಯಾದ ನಂತರ ಉಡಾವಣೆ ಮಾಡೋದಕ್ಕೆ ಕಾಯ್ತಿದೆಯಾ ನಮ್ಮ ಸರ್ಕಾರ ಅನ್ನೋದು ಒಂದಿಷ್ಟು ಮಾತುಗಳು ಆನ್ ದ ಆಫ್ ನೋಟ್ ಅಥವಾ ಲೈಟರ್ ನೋಟ್ ನಲ್ಲಿ ಕೇಳಿ ಬಂದಿರುವಂತದ್ದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಹೇಳಲಾಗ್ತಿರುವಂತ ಮಾತು, ಕಾದು ಹೊಡೆಯುವ ತಂತ್ರವನ್ನ ಸರ್ಕಾರ ರೂಪಿಸ್ತಾ ಇರಬಹುದು. ಅವರ ಬಳಿ ಇರುವಂತ ಅಷ್ಟು ಅಸ್ತ್ರಗಳನ್ನ ಅವರು ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡಲಿ. ಯಾರಿಗೂ ಸಮಸ್ಯೆ ಆಗದಂತಹ ಡಿಫೆನ್ಸಿವ್ ಸಿಸ್ಟಮ್ ನಮ್ಮಲ್ಲಿ ಇದೆ. ಇಂತಹ ಡಿಫೆನ್ಸಿವ್ ಸಿಸ್ಟಮ್ ಇರುವಂತಹ ಸಂದರ್ಭದಲ್ಲಿ ಅವರು ಎಷ್ಟು ದಿನ ಬೇಕಾದರೂ ಈ ಒಂದು ಆಟವನ್ನು ಮುಂದುವರಿಸಲಿ, ಯಾರಿಗೂ ಕೂಡ ಸಮಸ್ಯೆ ಆಗದಂತಹ ರೀತಿಯಲ್ಲಿ
ನಮ್ಮ ಸರ್ಕಾರ ಅದನ್ನ ನಿಭಾಯಿಸುತ್ತೆ ಅಂತ. ಆದ್ರೆ ಖಂಡಿತವಾಗಿಯೂ ಕಪಾಳ ಮೋಕ್ಷ ಯಾವ ಮಟ್ಟಿಗೆ ಆಗಬೇಕು ಅಂದ್ರೆ ಮುಂದೊಂದು ದಿನ ತನ್ನ ಕೆನ್ನೆಯನ್ನ ತಾನೇ ಮುಟ್ಟಿ ನೋಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಹೆದರ್ಬೇಕಾದಂತ ಆ ಒಂದು ಪರಿಸ್ಥಿತಿಯನ್ನು ನಾವು ತಂದು ಒಡ್ಬೇಕಾಗಿದೆ. ರಾಜತಾಂತ್ರಿಕ ಸಮಸ್ಯೆ ಇದೆಯಾ, ಡಿಪ್ಲೊಮ್ಯಾಟಿಕ್ ಮಾತುಕತೆಗಳಿದೆಯಾ, ಇಂಟರ್ನ್ಯಾಷನಲ್ ಡಿಪ್ಲೊಮ್ಯಾಟಿಕ್ ಟ್ರೀಟಿಗಳೇನಾದರೂ ಇದ್ದಾವ, ಒಂದು ವೇಳೆ ಯುದ್ಧವನ್ನು ಸಾರಿದ್ರೆ ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ಬದಲಾವಣೆಯನ್ನು ಜಾಗತಿಕ ಮಟ್ಟದಲ್ಲಿ ಖಂಡಿತವಾಗಿಯೂ ಬದಲಾವಣೆ ಆಗುತ್ತೆ. ನೀವು ಈಗಾಗಲೇ ಮಾತಾಡಿದ ಹಾಗೆ ಪಾಕಿಸ್ತಾನಕ್ಕೆ ಚೀನಾ ಬೆಂಬಲ ಸೂಚಿಸಿದೆ, ಪಾಕಿಸ್ತಾನ ಅಮೆರಿಕದ ಬಳಿ ಮಾತನಾಡಿದೆ, ಭಾರತ ಈಗಾಗಲೇ ಚೀನಾ ಜೊತೆ ಒಂದಿಷ್ಟು ವಿಚಾರಗಳಲ್ಲಿ ಗಡಿ ವಿಚಾರದಲ್ಲಿ, ಅದರಲ್ಲೂ ಕೂಡ ಕಾಶ್ಮೀರದ ವಿಚಾರದಲ್ಲಿ ಒಂದು ಕಡೆ ಚೀನಾ ಬಾರ್ಡರ್ನಲ್ಲಿದೆ, ಮತ್ತೊಂದು ಕಡೆ ಪಾಕಿಸ್ತಾನ ಬಾರ್ಡರ್ನಲ್ಲಿದೆ. ಚೀನಾ ಆಕ್ಯುಪೈಡ್ ಕಾಶ್ಮೀರನ್ನು ನೋಡಿದ್ದೇವೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನು ನೋಡಿದ್ದೇವೆ, ಮತ್ತೊಂದು ಕಡೆ ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರ ಅಂತ ಪದವನ್ನು ಕೂಡ ಬಳಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಬ್ಬರಿಬ್ಬರನ್ನ ಒಟ್ಟಿಗೆ ನಾವು ಹೊಡೆದು ಹಾಕಬಹುದಾ? ಒಂದೇ ಏಟಿನಲ್ಲಿ ಒಂದು ಹಕ್ಕಿಯನ್ನು ಒಡೆಯೋ ಬದಲು 2ರಿಂದ 3 ಹಕ್ಕಿಗಳನ್ನು ಒಡೆಯಬಹುದಾ ಅನ್ನೋ ಒಂದು ನಡೆ ಕೂಡ ಏನಾದರೂ ಸರ್ಕಾರ ಪಾಲಿಸ್ತಾ ಇದೆಯಾ? ತಾವು ಒಪ್ಪಂದಕ್ಕೆ ಸಹಿ ಹಾಕಿರುವಂಥ ಟ್ರೀಟಿಗಳ ಉಲ್ಲಂಘನೆ ಆಗದಂಥ ರೀತಿಯಲ್ಲಿ ಎಲ್ಲವನ್ನ ಸಿದ್ಧತೆ ಮಾಡಿಕೊಂಡು ಅದಾದ ನಂತರ ಯುದ್ಧವನ್ನ ಮಾಡುತ್ತಾ, ಅಥವಾ ನಾಳೆ ಮಧ್ಯಾಹ್ನ ನಡಿಬೇಕಾಗಿರುವಂಥ ಆ ಸಭೆ ಮುಕ್ತಾಯ ಆಗುವವರೆಗೂ ತಾವು ಕೊಟ್ಟಂತ ಮಾತನ್ನ ಸರ್ಕಾರ ಉಳಿಸ್ಕೊಳ್ಳುವಂಥ ಪಣದಲ್ಲಿ ಈಗ ಇರುವಂಥದ್ದ? ಇಂತಹ ಅನೇಕ ಗೊಂದಲಗಳಂತೂ ಇದೆ. ಆದರೆ ಕ್ಯಾಮರಾದ ಮುಂದೆ ಬಾರದೆ ಮಾತನಾಡ್ತಾ ಇರುವಂಥ ಇಲ್ಲಿರುವಂಥ ಪ್ರತಿಯೊಬ್ಬ ನಿವಾಸಿ ಹೇಳ್ತಿರೋದು ಒಂದೇ, ನೇರವಾಗಿ ಪಾಕಿಸ್ತಾನವನ್ನ ಹೊಡೆದು ಹಾಕಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ ಏನಿದೆ ಇವತ್ತು ರಾತ್ರಿಯೇ ನಮ್ಮ ವಶವಾಗಬೇಕು. ನಮ್ಮ ಬಳಿ ಅಷ್ಟೆಲ್ಲ ಪವರ್ ಇದ್ರೂ ಕೂಡ ಇವರು ಯಾಕೆ ಕಾಯ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇಷ್ಟು ಸೇನೆ ನಿಯೋಜನೆ ಆಗಿದೆ, ಎಲ್ಲ ಪಡೆಗಳಿಂದ ಎಲ್ಲ ಯೋಧರು ಕೂಡ ಈಗಾಗಲೇ ಫೀಲ್ಡ್ನಲ್ಲಿ ಇದ್ದಾರೆ. ಕಳೆದ 3-4 ದಿನಗಳಿಂದ ಡ್ರೋನ್ ಅಟ್ಯಾಕ್ ಮಾಡ್ತಿದ್ರು ಕೂಡ ಯಾವ ಒಂದು ಸಣ್ಣ ಕಿಡಿ ಕೂಡ ನಮ್ಮ ಭಾರತದ ಮೇಲೆ ಬಿದ್ದಿಲ್ಲ. ಒಂದು ಇನ್ಸಿಡೆಂಟ್ ಆಯಿತು, ದೇಶದಲ್ಲಿರುವಂಥ ಜನರು ಹೊರಗಡೆ ಹೋಗಬೇಕು ಅಂತ ಒದ್ದಾಡ್ತಾ ಇದ್ದಾರೆ, ಆದರೆ ಕಳಿಸೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ಈ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಇರುವಂಥದ್ದು. ಆದರೆ ಅಮೆರಿಕವನ್ನ ಹಿಡಿದುಕೊಂಡು ಸಂಧಾನ ಮಾಡಿಸುವಂಥ ಕೆಲಸವನ್ನ ಈ ಸದ್ಯದ ಮಟ್ಟಿಗೆ ಮಾಡ್ತಿರುವಂಥದ್ದು, ಅದನ್ನು ಕೂಡ ಈಗ ಭಾರತದ ಮೇಲೆ ಎತ್ತಿ ಹಾಕುವಂಥ ಕೆಟ್ಟ ಚಾಳಿಯನ್ನ ಪಾಕಿಸ್ತಾನ ಮುಂದುವರಿಸಿರುವಂಥದ್ದು. ಈ ಸದ್ಯದ ಮಟ್ಟಿಗೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡೋದಕ್ಕೂ ಮೊದಲು ನಮ್ಮ ಪ್ರಕಾರ ನಮ್ಮ ಬಳಿ ಇರುವಂಥ ಅಷ್ಟು ವ್ಯವಸ್ಥೆಯನ್ನ ನಾವು ಈಗ ಪುನರಾವರ್ತನೆ ಮಾಡಿಕೊಂಡಿದ್ದೇವೆ. ಖಂಡಿತವಾಗಿಯೂ ನುಗ್ಬೋದು ಅನ್ನೋ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿರೋದ್ರಿಂದ ಆಪರೇಷನ್ ಸಿಂಧೂರ ಇನ್ನೂ ಕಂಟಿನ್ಯೂ ಆಗುತ್ತೆ. ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಏನು ಈ ಹಿಂದೆ ತಿಳಿಸಲಾಗಿತ್ತು, ಖಂಡಿತವಾಗಿಯೂ ಪಿಕ್ಚರ್ ಅಭಿ ಚಾಲು ಹೋನಾ ಹೇ ಅನ್ನುವಂಥ ಮಸಲತ್ತು ಇಲ್ಲಿ ಕಂಡು ಬರ್ತಿರುವಂಥದ್ದು. ಪ್ರಾಬಬ್ಲಿ ಕಂಟಿನ್ಯೂ ಆಗುತ್ತೆ. ಇವತ್ತು ರಾತ್ರಿ ಕೂಡ ಸೀಸ್ ಫೈರ್ ಉಲ್ಲಂಘನೆ ಏನಾದರೂ ಆದರೆ ನಾಳೆಯವರೆಗೂ ಭಾರತ ಕಾಯುತ್ತಾ 12ನೇ ತಾರೀಕು ಅಮೆರಿಕ ಏನು ಹೇಳಿತ್ತು, ಕುತ್ಕೊಳ್ಳೋಣ, ಮಾತಾಡೋಣ, ವ್ಯವಧಾನದಿಂದ ಮಾತಾಡೋಣ, ಇತ್ಯರ್ಥಪಡಿಸೋಣ ಅಂತ. ಆದರೆ ಈ ಸದ್ಯದ ಮಟ್ಟಿಗೆ ಆ ಮನಸ್ಥಿತಿಯಲ್ಲಿ ಭಾರತ ಇರೋದು ಡೌಟು ಅಂತ ಹೇಳಲಾಗ್ತಿದೆ. ಆದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಬೇಕಾಗಿರುವಂಥ ಕಾರಣದಿಂದಾಗಿ ನಾವು ಯಾವುದೇ ಕಾರಣಕ್ಕೂ ರಿಟಾಲಿಯೇಟ್ ಆಗದೆ ಇದ್ರೂ ಕೂಡ ನಮ್ಮ ಜನರನ್ನ ಡಿಫೆನ್ಸಿವ್ ಆಗಿ ನಾವು ನೋಡ್ಕೊಂಡಿದ್ದೇವೆ, ಯಾರಿಗೂ ತೊಂದರೆ ಆಗದಿರೋ ರೀತಿ ನೋಡ್ಕೊಂಡಿದ್ದೇವೆ. ಸೂಕ್ಷ್ಮ ಸಂದೇಶ, ಕಟ್ಟೆಚ್ಚರ ಇದೆರಡರ ಜೊತೆಗೆ ಒಂದು ಕಠಿಣವಾದಂಥ ಸೂಚನೆಯನ್ನು ಪಾಕಿಸ್ತಾನಕ್ಕೆ ನೀಡಲಾಗಿದೆ. ನೀವೇನಾದರೂ ಇನ್ನ ಕಾಲ್ ಕೆರೆದು ಬಂದರೆ ಮುಗೀತು ಅನ್ನೋ ಒಂದು ಅಸ್ತ್ರವನ್ನು ಈಗಾಗಲೇ ಬಿಡಲಾಗಿರುವಂಥದ್ದು